ಈ ಗಿಡಗಳಿಗೆ ಗೊಬ್ಬರ, ಮಣ್ಣು ಆರೈಕೆ ಏನೂ ಬೇಡ. ಸ್ವಲ್ಪ ನೀರಿದ್ರೆ ಸಾಕು, ದಟ್ಟವಾಗಿ ಬೆಳೆಯುತ್ತೆ. ಆ ಗಿಡಗಳು ಯಾವುದು, ಅದು ಮನೆಯಲ್ಲಿ ಹೇಗೆ ಬೆಳೆಸೋದು ಅನ್ನೋದನ್ನು ನೋಡೋಣ. ಕೆಲವು ಸಸ್ಯಗಳು ಮಣ್ಣಿಲ್ಲದೆ ಕೇವಲ ನೀರಿನಲ್ಲಿ ಮಾತ್ರ ಬೆಳೆಯುತ್ತೆ. ವಿಶೇಷ ಏನು ಅಂತ ಹೇಳಿದರೆ, ಈ ಸಸ್ಯಗಳಿಗೆ ಹೆಚ್ಚಿನ ಆರೈಕೆಯ ಅಗತ್ಯ ಇರೋದಿಲ್ಲ. ಈ ಸಸ್ಯಗಳನ್ನು ಮನೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಹಣದ ಕೊರತೆನೂ ಸಹ ಇರೋದಿಲ್ಲ ಅಂತ ಹೇಳ್ಬೋದು. ಇನ್ನು ಆ ಸಸ್ಯಗಳು ಯಾವುದು ಅನ್ನೋದನ್ನು ನೋಡೋಣ. ಗಾರ್ಡನಿಂಗ್ ಹವ್ಯಾಸ ಇರುವವರಿಗೆ ಸರಿಯಾದ ಮಣ್ಣನ್ನು ಹುಡುಕೋದೇ ಒಂದು ದೊಡ್ಡ ಸವಾಲು, ವಿಶೇಷವಾಗಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಾಗ. ಆದರೆ ಮಣ್ಣಿನ ಅಗತ್ಯವೇ ಇಲ್ಲದೆ ಅನೇಕ ಸಸ್ಯಗಳು ನಮಗೆ ತಿಳಿದೇ ಇರೋದಿಲ್ಲ. ಅಂದರೆ ಇವು ಮಣ್ಣಿಲ್ಲದೆ ಕೇವಲ ನೀರಿನಲ್ಲಿ ಬೆಳೆಯುತ್ತೆ ಮತ್ತು ಇವುಗಳಿಗೆ ಹೆಚ್ಚಿನ ಕಾಳಜಿನೂ ಸಹ ಅಗತ್ಯ ಇರೋದಿಲ್ಲ. ಮನೆಯಲ್ಲಿ ಈ ಸಸ್ಯಗಳನ್ನು ಬೆಳೆಸೋದು ನಮಗೆ ಪರಿಸರವನ್ನು ಸ್ವಚ್ಛವಾಗಿಡಲು ಒಂದು ಉತ್ತಮ ಮಾರ್ಗ ಅಂತಲೂ ಹೇಳ್ಬೋದು. ಆ ಸಸ್ಯಗಳು ಯಾವುದು ಅಂತ ನೋಡೋಣ. ಜಿ ಪ್ಲ್ಯಾಂಟ್. ನಿಮ್ಮ ಮನೆ ಮತ್ತು ಕಚೇರಿ ಹಸಿರಾಗಿರಲು ಇದು ಒಂದು ಉತ್ತಮ ಆಯ್ಕೆ ಅಂತ ಹೇಳ್ಬೋದು. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಕೇವಲ ಒಂದು ಎಲೆಯಿಂದಲೂ ಹೊಸ ಸಸ್ಯವನ್ನು ಬೆಳೆಸ್ಬೋದು. ಇದಕ್ಕೆ ವಾರಕ್ಕೆ 2-3 ಬಾರಿ ನೀರು ಹಾಕಿದ್ರೆ ಸಾಕು. ಎಲೆಯನ್ನು ನೀರಿನಲ್ಲಿ ಇರಿಸಿದಾಗ ಬೇರುಗಳು ಕಾಣಿಸ್ಕೊಳ್ಳಲು ಸುಮಾರು 1.5ರಿಂದ 2 ತಿಂಗಳು ಬೇಕಾಗುತ್ತೆ. ಮುಂದಿನದು ಸ್ನೇಕ್ ಪ್ಲ್ಯಾಂಟ್. ಮನೆ ಸುಂದರಗೊಳಿಸಲು ಸ್ನೇಕ್ ಪ್ಲ್ಯಾಂಟ್ ಅತ್ಯಂತ ಜನಪ್ರಿಯ ಆಯ್ಕೆ ಅಂತ ಹೇಳ್ಬೋದು. ಇದನ್ನು ನೀರಿನಲ್ಲಿ ನೆಟ್ಟಾಗ ಬೇರುಗಳು ಬೆಳೆಯಲು ಸುಮಾರು 2 ತಿಂಗಳು ಬೇಕಾಗುತ್ತೆ. ಇದು ರಾತ್ರಿಯ ವೇಳೆಯಲ್ಲೂ ಆಮ್ಲಜನಕ ಉತ್ಪಾದಿಸುವ ಸಸ್ಯ ಆಗಿರೋದ್ರಿಂದ ಇದನ್ನು ಮಲಗುವ ಕೋಣೆಯಲ್ಲಿ ನೀರಿನ ಜಾರ್ನಲ್ಲಿ ಇಟ್ಟು ಅಲಂಕರಿಸ್ಬೋದು. ಮುಂದಿನದು ಮಾನ್ಸ್ಟೆರಾ ಸಸ್ಯವನ್ನು ಕೂಡ ನೀರಿನಲ್ಲಿ ಸುಲಭವಾಗಿ ಬೆಳೆಸ್ಬೋದು. ಸಸ್ಯದ ಕತ್ತರಿಸಿದ ಭಾಗಗಳನ್ನು ನೀರಿನಲ್ಲಿ ಇರಿಸಿದ 3-4 ವಾರಗಳಲ್ಲಿ ಹೊಸ ಬೇರುಗಳು ಮತ್ತು ಸಣ್ಣ ಎಲೆಗಳು ಬರಲು ಪ್ರಾರಂಭಗೊಳ್ಳುತ್ತೆ. ಇದನ್ನು ಫಿಲ್ಟರ್ ಮಾಡಿದ ಬೆಳಕು ಅಂದರೆ ಫಿಲ್ಟರ್ಡ್ ಲೈಟ್ ಇರುವ ಜಾಗದಲ್ಲಿ ಇರಿಸಿ. ಈ ಸಸ್ಯವು ಮನೆಯೊಳಗೆ ತಾಜಾ ಗಾಳಿಯನ್ನು ನೀಡೋದಲ್ಲದೆ ಆಧುನಿಕ ಕಲೆಯ ಅನುಭವವನ್ನು ಸಹ ನೀಡುತ್ತೆ. ಮುಂದಿನದು ಸಿಗ್ನೋನಿಯಂ ಪ್ಲ್ಯಾಂಟ್. ಇದು ತನ್ನ ಸೌಂದರ್ಯ ಮತ್ತು ಗಾಳಿಯನ್ನು ಶುದ್ಧೀಕರಿಸುವ ಸಾಮರ್ಥ್ಯದಿಂದ ಸಿಟಿ ಏರಿಯಾಗಳಲ್ಲಿ ತುಂಬಾ ವೇಗವಾಗಿ ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇದೆ. ವಾಸ್ತು ಮತ್ತು ಫೆಂಗ್ಶಿ ಪ್ರಕಾರ ಇದು ಗಾಳಿಯಿಂದ ಫಾರ್ಮಾಲ್ಡಿಹೈಡ್ನಂತಹ ವಿಷಕಾರಿ ಅಂಶಗಳನ್ನು ತೆಗೆದುಹಾಕಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ಇದು ಮಾನಸಿಕ ಶಾಂತಿಗೆ ಕಾರಣವಾಗುತ್ತೆ. ನೀರಿನಲ್ಲಿ ನೆಟ್ಟ ಕೇವಲ 2 ವಾರಗಳಲ್ಲಿ ಇದರ ಕತ್ತರಿಸಿದ ಭಾಗಗಳು ಬೇರು ಬಿಡಲು ಪ್ರಾರಂಭಗೊಳ್ಳುತ್ತೆ. ಇದು ನೀರಿನಲ್ಲಿ ನಿಧಾನವಾಗಿ ಬೆಳೆಯುತ್ತಾ ತನ್ನ ಎಲೆಗಳನ್ನು ಹೊಳಪನ್ನು ಉಳಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಮುಂದಿನದು ಮನಿ ಪ್ಲ್ಯಾಂಟ್. ಇದಂತೂ ಬಹುತೇಕ ಪ್ರತಿಯೊಂದು ಮನೆಯಲ್ಲೂ ಕಂಡುಬರುತ್ತೆ ಅಂತ ಹೇಳ್ಬೋದು. ಇದರ ಸಣ್ಣ ಕತ್ತರಿಸಿದ ಭಾಗವನ್ನು ನೀರಿನ ಬಾಟಲ್ನಲ್ಲಿ ಇರಿಸಿದರೆ 7ರಿಂದ 10 ದಿನಗಳಲ್ಲಿ ಹೊಸ ಬೇರುಗಳು ಕಾಣಿಸ್ಕೊಳ್ಳುತ್ತೆ. ಕೇವಲ ಸಮಯಕ್ಕೆ ಸರಿಯಾಗಿ ನೀರನ್ನು ಬದಲಾಯಿಸ್ತಿದ್ರೆ ಸಾಕು. ಇದು ತುಂಬ ಚೆನ್ನಾಗಿ ಹಬ್ಬಿ ನೋಡೋದಕ್ಕೆ ಸುಂದರವಾಗಿ ಕಾಣುತ್ತೆ. ಇದು ಮನೆಯಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತಲೂ ಸಹ ಕೆಲವೊಂದು ಪ್ರಕರಣಗಳು ಹೇಳ್ತವೆ. ಈ ಸುಲಭವಾಗಿ ಬೆಳೆಯುವ ಡೆಕೋರ್ ಗಿಡಗಳನ್ನು ಮನೆಯಲ್ಲಿ ಬೆಳೆಸಿದ್ದೆ ಆದರೆ ನೋಡೋದಕ್ಕೂ ಚೆಂದ, ಮನೆಯ ವಾತಾವರಣವೂ ಸುಂದರ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.